ತೋಟ ಹೂವಿಂದಂದರೆ ಭಾಳ ಇಂಟ್ರೆಸ್ಟ್ ಅವ್ರಿಗೆ. ಅದಕ್ಕೆಲ್ಲ ಸಮಯ ಸಿಗದ? ಹಾಂ, ಮಾಡ್ತಿದ್ರು ಅವ್ರು. ಪೋಸ್ಟ್ ಆಫೀಸ್ ಹೋಗೋದು, ಪತ್ರ ತರೋದು, ಇನ್ಲ್ಯಾಂಡ್ ಲೆಟರ್ ಮಾಡೋದು, ಕಣಿ ತನಕ ಬರೀತಾ ಇದ್ರು ಅವರು. ನಿಮಗೆ ನೆನಪಿರೋ ಹಾಗೆ ನೀವು ಹೇಳಿ ತುಂಬ ಜನ ಸಾಹಿತಿಗಳು ಬಂದಿದ್ರು ಅಂತ. ಚನ್ನವೀರ ಕಣವಿಯವರು ಶಿಷ್ಯರು ತುಂಬ ಜನ ಇದ್ದಾರೆ. ಹಾಂ, ಶಿಷ್ಯರು ಇದ್ದಾರೆ, ಧಾರವಾಡದಲ್ಲಿದ್ದಾರೆ ಈಗ. ಸೊ ನಮಗೆ ಶಿವರುದ್ರಪ್ಪ, ಜಿ ಎಸ್ ಶಿವರುದ್ರಪ್ಪ ಅವ್ರು ಭಾಳ ಕೇವಲ ಅಂದರೆ ಅವ್ರು ಬಂದರೆ ಧಾರವಾಡಕ್ಕೆ ಬಂದರೆ ನಮ್ಮ ಮನೆಯಲ್ಲೇ ಇರಬೇಕು. ಇವರು ಬೆಂಗಳೂರಿಗೆ ಹೋದರೆ ಅವ್ರ ಮನೆಯಲ್ಲೇ ಇರಬೇಕು. ಅವ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ನಮ್ಮದು ಜಿ ಎಸ್ ಅವ್ರ ಜೊತೆಗೆ. ಅವ್ರಿಗೆ ಒಂದು ಸಪ್ರೇಟ್ ಅಂದರೆ ಅವ್ರು ಬಂದಾಗ ಒಂದು ರೂಮ್ ಇರೋದು. ಆಮೇಲೆ ಜಿ ಎಸ್ ಅವ್ರು ಬಂದಾಗ ಅವರು ಊಟ ಮಾಡುವಾಗ ಅವ್ರಿಗೆ ಏನಾದ್ರು ಬಡಿಸ್ಬೇಕಾದ್ರೆ ನಮಗೆ ಒಂಥರ ಖುಷಿ. ಊಟ ಬಡಿಸ್ತಿದ್ದೆ, ನಾನೇ ಬಡಿಸ್ತಿದ್ದೆ ಅವಾಗ. ಏನೋ ಥರ ಇದಾಗೋದು ನಮಗೂ ಒಂಥರ. ಊಟದ ಪದ್ಧತಿ ಹೇಗಿತ್ತು? ಅವರು ಲಿಮಿಟ್ನಲ್ಲಿ ಅಗ್ದಿ ಕಂಟ್ರೋಲ್ಡ್ ಇರ್ತಿದ್ರು. ಬಟ್ ಎಲ್ಲನೂ ಇದ್ದಿದ್ರು. ಅವ್ರಿಗೆ ಯಾವುದು ಶುಗರ್, ಬಿ ಪಿ ಆ ಥರ ಏನೂ ಇರಲಿಲ್ಲ, ಏನೂ ಇರಲಿಲ್ಲ. ತುಂಬ ಚೆನ್ನಾಗಿದ್ರು ಅವರು. ಅದನ್ನೇ ಹೇಳ್ತಾ ಇರೋದು, ಅದೊಂದು ಸಣ್ಣ ಇದರಿಂದ ಆಗಿರೋದು. ಇಲ್ಲದೆ ಹೋದರೆ ಅವರು ಫಿಟ್ಟಾಗಿದ್ರು. ಅವ್ರು ಹೇಳ್ತಾ ಇದೆ, ಅಷ್ಟೊಂದು ಫಿಟ್ನೆಸ್ ಇತ್ತು ಅವ್ರಿಗೆ. ಇವಾಗ ನಾವು ಬಂದರೂ ಕೂಡ ಅವಕಾಶ ಇರ್ತಾ ಬೇಕಾದಂಗೆ ಭೇಟಿ ಮಾಡಿ ಅವ್ರನ್ನ ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿವರೆಗೂ ಹೋಗಿ ಬರ್ತಾಯಿದ್ರು ಅವರು. ಹಾಂ, ಹೋಗಿ ಬರ್ತಾಯಿದ್ರು ಯಾರೇ ಬರಲಿ. ಆಲ್ಮೋಸ್ಟ್ ಅಲ್ಲ ನಿಮ್ಮ ತಾಯಿಯವರು ಅಡುಗೆ ಮನೆಯಲ್ಲೇ ಟೈಮ್ ಕಳೀತಾರೆ. ಹಾಂ, ಮೊದಲು ಸುಮಾರು ನಾವು ಮದುವೆಯಾಗಿ ಬರೋವ್ರಿಗೂ ಮೊದಲೆಲ್ಲ ಅವರೇ ನೋಡ್ಕೊಳ್ತಾ ಇದ್ರಲ್ಲ. ಆಮೇಲೆ ನಾ ಬಂದಮೇಲೂ ಮಿಸ್ಸಸ್ ಎಲ್ಲ ಬಂದಮೇಲೆ ನಮ್ಮ ಮಗು ಇನ್ನೂ ಚಿಕ್ಕವನಿದ್ದ, ನಮ್ಮ ಮಗ ಈಗ. ಆವಾಗಲೇ ಅವರು ನಮ್ಮನ್ನೆಲ್ಲ ನಮ್ಮ ಫ್ಯಾಮಿಲಿನೂ ಕೇರ್ ತೊಗೊಳ್ತಾಯಿದ್ರು. ಯಾಕಂದರೆ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಫ್ಯಾಕ್ಟ್ರಿ ಅವಾಗೇನೂ ಅಷ್ಟೊಂದು ಇರ್ತಿರಲಿಲ್ಲ. ಸೊ ಅವರು ರಿಟೈರ್ಮೆಂಟ್ ಆದಮೇಲೆ ನಮ್ಮದು ರೆಸ್ಪಾನ್ಸಿಬಿಲಿಟಿನೂ ತೊಗೊಂಡ್ರು. 4-5 ವರ್ಷ ಭಾಳ ತೊಂದರೆ ಇತ್ತು ಅವಾಗ ನಾವು. ಯಾಕಂದರೆ ಫ್ಯಾಕ್ಟ್ರಿ ಅಂದರೆ ಸರಳ ಅಲ್ಲ, ಬೇಗ ಇದಾಗಲ್ಲ. ಇವಾಗೆಲ್ಲ ಚೆನ್ನಾಗಿದೆ. ನಿಮ್ಮ ತಂದೆಯವರು ಮೂಲತಃ ಗದಗನವರು, ಇಲ್ಲಿಗೆ ಬರಲಿಕ್ಕೆ ಕಾರಣ? ಅಲ್ಲ, ಹೊಂಬಳದಲ್ಲಿ ಅವಾಗ ಅವರು ಹುಟ್ಟಿ ಇಲ್ಲಿ ಇನ್ನೊಂದು ಗರಗ್ ಹತ್ರ ಅಲ್ಲಿ ಸ್ಕೂಲ್ ಇತ್ತು, ಅಲ್ಲಿ ಕಲಿತರು ಅವರು. ಅಲ್ಲಿ ಬಂದುಬಿಟ್ಟು ಶಿವರಿಂದ ಗರಗು. ಆಮೇಲೆ ಇಲ್ಲಿ ಧಾರವಾಡದಲ್ಲಿ ಮುರುಘಾ ಮಠದಲ್ಲಿ ಇದ್ದು ಕಲ್ತರು ಅವರು. ಹಾಂ, ಅಲ್ಲಿ ಆ ಸೌಕರ್ಯ ಇತ್ತಲ್ಲ. ಸೊ ಅವಾಗ ಇಲ್ಲಿ ಬಂದು ಧಾರವಾಡದಲ್ಲಿ RLS ಸ್ಕೂಲ್ ಅಂತ ಇದೆ, RLS ಸ್ಕೂಲ್ನಲ್ಲಿ ಕಲ್ತರು. ಸೊ ಅವಾಗ ಮಠದಲ್ಲೇ ಇದ್ದರು. ಅವಾಗ ಮುರುಘಾ ಮಠದಲ್ಲಿ ಮುರುಘಾ ಮಠದಲ್ಲಿ ಇದ್ದರು. ನಿಮ್ಮ ತಂದೆ ಮತ್ತು ತಾಯಿದು ಮದುವೆ ಹೇಗಾಯಿತು? ಮದುವೆ ಬಗ್ಗೆ ಏನು ತಿಳ್ಕೊಂಡಿರೋ? ಇಲ್ಲ, ಅದು ಎಲ್ಲ ಪುಸ್ತಕದಲ್ಲಿ ಇದೆ, ಈಗ ಬಂದಿದೆ. ಅದು ಕೆಲವರಲ್ಲಿ ಬರೆದಿದ್ದಾರೆ, ಅದೆಲ್ಲ ಹೇಳಿದ್ದಾರೆ. ಅಂದರೆ ನಮ್ಮ ತಾಯಿಯವ್ರದ್ದು ತಂದೆ ಭಾಳ ಅಗ್ದಿ ಅಂದರೆ ಅವರು ಆವಾಗಿನ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಮಾಮ್ಲೆದಾರ್ ಅಂತ ಅಂತಾರೆ. ಆ ಪೋಸ್ಟಲ್ಲಿ ಇದ್ದರು ಅವರು, ಒಳ್ಳೆ ದೊಡ್ಡ ಪೋಸ್ಟಲ್ಲಿ ಕಲೆಕ್ಟರ್ ಥರ. ಸೊ ಅವರು 3 ವರ್ಷ ಒಂದೊಂದು ಊರಿಗೆ ಹೋಗ್ತಾಯಿದ್ರು. ಅವ್ರಿಗೆ ಸಾಹಿತಿಗಳ ಕಾಂಟ್ಯಾಕ್ಟ್ ಭಾಳ ಇತ್ತು. ಬೇಂದ್ರೆ ಅವರೆಲ್ಲ ಆವಾಗಲೇ ಅವ್ರ ಮನೆಗೆ ಬರ್ತಾಯಿದ್ರು, ನಮ್ಮ ತಾಯಿ ತಂದೆ. ಸೊ ಅವ್ರ ಮನೆಯಲ್ಲಿ ಸಾಹಿತ್ಯದ ವಾತಾವರಣನೇ ಇತ್ತು ಅವಾಗೆಲ್ಲನೂ. ಸೊ ಆ ಸಾಹಿತ್ಯ ವಾತಾವರಣದಿಂದ ಇಂಟ್ರೆಸ್ಟ್ ಇವ್ರಿಗೂ. ನಮ್ಮ ತಾಯಿ ಆವಾಗಲೇ ಬರೀತಾ 14 ವರ್ಷದಾಗಿದ್ದಾಗನೇ ಸ್ಟೋರಿ ಬರ್ತಿದ್ರು ಅವರು. ಅಷ್ಟೆಲ್ಲ ಇದಾವೆ, ಅವೆಲ್ಲ ಕಲೆಕ್ಷನ್ಸ್ ಇದೆ. ಅದೆಲ್ಲನೂ ಅವು ಸಾಹಿತ್ಯ ಬಗ್ಗೆ ಓದೋದು ಭಾಳ ಹುಚ್ಚವ್ರು ನಮ್ಮ ತಾಯಿ. ಇಂಗ್ಲೀಷು ಹಿಡ್ಕೊಂಡು ಎಲ್ಲನೂ ಓದಿದ್ದು SSLC ಮಾತ್ರ. ಆದರೆ ನಮ್ಗೆ ಕೊನೆಯವರೆಗೂ ಅವರು, ನಾವು ಸ್ಕೂಲ್ನಲ್ಲಿದ್ದಾಗ 10th ಸ್ಟ್ಯಾಂಡರ್ಡಿಗೆ ನಮ್ಗೆ ಏನೇನು ಟ್ಯೂಷನ್ ಮನೇಲೆ ಎಲ್ಲ ಹಿಸ್ಟ್ರಿ ಹಿಡ್ಕೊಂಡು, ಜಾಗ್ರಫಿ ಹಿಡ್ಕೊಂಡು ಎಲ್ಲ ಅವರೇ ಹೇಳ್ತಾ ಇದ್ರು ನಮಗೆ. ಅಂದರೆ ಅಷ್ಟೊಂದು ಆವಾಗಿನ SSLC ಸ್ಟ್ಯಾಂಡರ್ಡ್ ಇರ್ತಿತ್ತು. ಪ್ಲಸ್ ಅಷ್ಟೊಂದು ಓದ್ಕೊಂಡಿದ್ರು ಅವರೆಲ್ಲ. ಅದೆಲ್ಲನೂ ಯಾವ ಕ್ಯಾಪಿಟಲ್ಲು, ಯಾವ ಯುದ್ಧ ಯಾವಾಗಾಯಿತು ಹಿಡ್ಕೊಂಡು ಎಲ್ಲನೂ ಅವ್ರಿಗೆ ಎಲ್ಲ ಹೇಳ್ತಾಯಿದ್ರು. ನಮ್ಮ ತಾಯಿ ಎಲ್ಲನೂ ಹೇಳ್ತಾಯಿದ್ರು ಅವರು ಆ ಥರ. ಸೊ ಆವಾಗ ಅಲ್ಲಿ ಒಬ್ಬರು, ಇಲ್ಲಿ ನಮ್ಮ ದೊಡ್ಡಪ್ಪ ಮಾವಾಡ ಅಂತ ಇದ್ದಾರೆ, ಮಾವಾಡ ಅಂತ, ಅವರು ಸಾಹಿತಿಗಳು ಒಂದು. ಸೊ ಅವ್ರ ಪರಿಚಯದಿಂದ ಈ ಫ್ಯಾಮಿಲಿ ಇವ್ರು ನಮ್ಮ ತಂದೆಯವ್ರನ್ನ ನೋಡಿದ್ರು. ಅವ್ರು ಸ್ಟೂಡೆಂಟ್ ಇದರಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ ಓದುವಾಗ MA ಮಾಡಿದರು ನಮ್ಮ ತಂದೆ. ಮಾಡಿ ಯೂನಿವರ್ಸಿಟಿನಲ್ಲಿ MA ಮಾಡಿದಾಗ ಇವ್ರು ಪರಿಚಯ ಮಾಡಿಸ್ಕೊಟ್ರು ಅವ್ರಿಗೆ. ಅವರಿಂದ ಪರಿಚಯ ಆಗಿ ಮದುವೆ ಹಂಗೆ ಮದುವೆ ಆಗಿದ್ದು. ಸಾಹಿತ್ಯ ಫ್ಯಾಮಿಲಿ ಇದು. ಎಲ್ಲ ಹೋಗಿ ಅವರು. ಅಂತಿಮ ದಿನಗಳು ಹೇಗಿತ್ತು ಸರ್ ನಿಮ್ಮ ತಂದೆಯವರು? ಅದೇ ಅಂದರೆ ನಮ್ಮ ತಾಯಿಯವರು 1.5 years ಮೊದಲೇ ತೀರ್ಕೊಂಡ್ರು. ಅವ್ರಿಗೆ ಹುಷಾರಿರಲಿಲ್ಲ. ಕೋವಿಡ್ ಜಸ್ಟ್ ಸ್ಟಾರ್ಟ್ ಆಗಿತ್ತು ಆವಾಗ 2019ನಲ್ಲಿ. ಆವಾಗ ಅದಾದಮೇಲೆ ಇವರು ಸ್ವಲ್ಪ ಹೊರಗಡೆ ಹೋಗೋದು ಕಡಿಮೆ ಮಾಡಿಬಿಟ್ಟಿದ್ರು ಇವರು. ಮೊದಲು ಎಲ್ಲ ಕಡೆ ಹೋಗ್ತಾಯಿದ್ರು, ಎಲ್ಲಿ ಕರೆದ್ರು ಹೋಗ್ತಾಯಿದ್ರು. ಎಸ್ಪೆಷಲಿ ಅವ್ರಿಗೆ ಯಾವುದೇ ಸಣ್ಣ ಊರಿರಲಿ, ಸಣ್ಣ ಶಾಲೆ ಇರಲಿ, ಅಥವಾ ಎಲ್ಲೇ ಇದ್ದರೂ ಅವರು ಅಂಥದ್ರಲ್ಲೇ ಜಾಸ್ತಿ ಹೋಗೋದು ಅವರು. ಅಂದರೆ ದೊಡ್ಡ ಸಿಟಿಗೆ ಹೋಗಬೇಕು, ಅಥವಾ ದೊಡ್ಡ ಡೆಲ್ಲಿ ಹೋಗಬೇಕು, ಅಥವಾ ಬೇರೆ ಬೆಂಗಳೂರಿಗೆ ಹೋಗಬೇಕು ಅನ್ನೋದಕ್ಕಿಂತ ಧಾರವಾಡ ಸುತ್ತಮುತ್ತಲ ಯಾವುದೇ ಒಂದು ಸಣ್ಣ ಊರಿರಲಿ, ಯಾರಾದ್ರು ಕರೆದರೆ ಹೋಗಿ ಅಲ್ಲಿ ಭಾಷಣ ಮಾಡಿ, ಅಂದರೆ ಅಟ್ಯಾಚ್ಮೆಂಟ್ ಇತ್ತು. ಮತ್ತು ಕೊನೆವರೆಗೂ ಅವರು ಸ್ಕೂಲ್ ಹುಡುಗರು, ಶಾಲೆ ಹುಡುಗರು ಅವ್ರಿಗೆ ಪತ್ರ ಬರಿತಾಯಿದ್ರು, ನಿಮ್ಮ ಹಸ್ತಾಕ್ಷರ ಬರೆದು ಕಳಿಸ್ರಿ ಅಂಥೇಳಿ.
ಸೊ ತಪ್ಪದೇ ಅವ್ರಿಗೆ ಅವನು 2ನೇ ಕ್ಲಾಸ್ನವ್ರು 4ನೇ ಕ್ಲಾಸ್ನವ್ರು ಇರಲಿ ಏನೇ ಇರಲಿ ಅವ್ರಿಗೆ ಎಲ್ಲರಿಗೂ ಪೋಸ್ಟ್ ಕಾರ್ಡ್ ತಂದು ಅವ್ರ ಬರೆದು ತಪ್ಪದೇ ಅವರಿಗೆಲ್ಲ ಕಳಿಸ್ತಿದ್ರು ಅದನ್ನು. ಪೋಸ್ಟ್ ಆಫೀಸ್ ಹೋಗೋದು, ಪತ್ರ ತರೋದು, ಇನ್ಲ್ಯಾಂಡ್ ಲೆಟರ್ ಮಾಡೋದು, ಕಣಿ ತನಕ ಬರಿತಾ ಇದ್ರು ಅವರು. ಬರಿತಾನೆ ಇದ್ರು ಅವರು. ಯಾವ ಸ್ಕೂಲ್ ಹುಡುಗರಿದ್ರು ಅವ್ರಿಗೂ ಎಲ್ಲರಿಗೂ ಯಾವುದೋ ಹಳ್ಳಿನಲ್ಲಿ ಅವ್ರು ಕಳಿಸಿರ್ತಾರೆ, ನಿಮ್ಮ ಇದನ್ನು ಕಳಿಸ್ಕೊಡಿ ಸರ್ ಅಂಥೇಳಿ ಅವ್ರಿಗೊಂದು ಬರೋದು ಬರೋದು ಏನಾದ್ರು ಅದೆಲ್ಲ ಮಾಡ್ತಾರೆ. ಕಾಲೇಜಲ್ಲಿ ಕಳೆದ್ರಿ ಅಂತ ಹೇಳಿದ 14 ವರ್ಷ, ಅದಾದ ನಂತರ ಇಲ್ಲಿ ಮನೆ ಕಟ್ಟಿದ್ದು ಅಂತ ನಿಮ್ಮ ಅಲ್ಲ, ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದರು ಅವರು 1915 ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಸ್ಟಾರ್ಟ್ ಆದಾಗ. ಅವಾಗ DC ಪಾವಟೆಯವರು ಇದ್ದಾರಲ್ಲ ಅವಾಗ ಬಂದಿದ್ದರು. ಸೊ ಅಲ್ಲಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ನಲ್ಲಿದ್ದಾಗ ಆವಾಗಲೇ ಈ ಮನೆ ಕಟ್ಟಿದ್ದು. ನಾವು ಕ್ವಾರ್ಟರ್ಸ್ನಲ್ಲಿ 1960 ಇದ್ವಿ, 72 ಈ ಮನೆ, 67 ಈ ಮನೆ ಕಟ್ಟಿದ್ದು. ಇಲ್ಲ ಜಾಗ ತೊಗೊಂಡೇ ಕಟ್ಟಿದ್ದು. ಎಷ್ಟು ತಗೊಂಡಿದ್ದು ನಿಮ್ಮ ತಂದೆಯವರು? ಅವಾಗ ಅವ್ರು ಹೇಳೋದು ನೋಡಿದರೆ 1 ಗುಂಟ ಅಂದರೆ 1000 ಸ್ಕ್ವೇರ್ ಫೀಟಿಗೆ 300 ರೂಪಾಯಿನ ಇತ್ತದು. ಟೋಟಲ್ ಎಷ್ಟು ಗುಂಟ ಇದೆ ಸರ್? 8 ಗುಂಟ ಇದೆ. ಸೊ ಅವಾಗ ಮನೆ ಕಟ್ಟಿದ್ದು ನಮ್ಮ ತಾಯಿ ಎಲ್ಲ ಲೆಕ್ಕ ಇಟ್ಟಿದ್ದಾರೆ. ಆವಾಗ 27,800 ಏನೋ ಆಗಿತ್ತು. ಅದನ್ನೆಲ್ಲ ಡೈರಿಯಲ್ಲಿ ಸಿಕ್ತು ನನಗೆ. ಅವ್ರು ಆವಾಗ ಬರೆದಿರೋದು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಏನಾಯಿತು ಅಂತ ಹೇಳಿ ಬರೆದಿರೋದು. 27,800. ಇಲ್ಲ ಆ ಥರ ಅವ್ರು ಅಷ್ಟೊಂದು ಅವರು ಪ್ರತಿಯೊಂದು ಲೆಕ್ಕ ಬರೆದಿಟ್ಟಿದ್ರು. ಯಾರಿಗೆ ಗೌಂಡಿ ಕೊಟ್ಟಿದ್ದು, ಅಷ್ಟು ಸಿಮೆಂಟ್ 2 ರೂಪಾಯಿ ಒಂದು ಬ್ಯಾಗಿಗೆ 2 ರೂಪೀಸ್ ಇತ್ತು ಅವಾಗ. ಸೊ ಅದೆಲ್ಲ ಅವರೆಲ್ಲ ಲೆಕ್ಕ ಇಟ್ಟು ಮಾಡ್ತಾಯಿದ್ರು. ನಮ್ಮ ತಾಯಿ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ನಿಮ್ಮ ತಂದೆಯವರಿಗೆ ಬಂದಂಥ ಪಂಪ ಪ್ರಶಸ್ತಿ ಇರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರ್ಬೋದು, ಹಲವಾರು ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳನ್ನ ನಾವು ಇವಾಗ ನೋಡ್ಬೋದಾ ಏನಾದರೂ? ಅಂದರೆ ಕೆಲವೊಂದು ಅಂದರೆ ರಿನೋವೇಷನ್ ಸಂಬಂಧ ನಾವು ಅಲ್ಲಿ ಶಿಫ್ಟ್ ಮಾಡಿದ್ವಿ. ಅಂದರೆ ಲೈಬ್ರರಿ ಇದೆ ಅವ್ರದ್ದು, ಇಲ್ಲಿ ಪುಸ್ತಕ ಎಲ್ಲ ಇದ್ದಾವೆ, ಅಲ್ಲಿ ಇರ್ತವೆ. ಇಲ್ಲಿ ಪಕ್ಕದ ಮನೆಯಲ್ಲಿ ಇದೆ ನಮ್ಮ ಮನೆಯಲ್ಲಿ. ಅಲ್ಲಿ ಹೋಗಿ ನೋಡೋಣ. ಅಲ್ಲಿ ಕಂಪ್ಲೀಟ್ ತೋರಿಸಿ ಸರ್ ನಮ್ಮ ಡಿಜಿಟಲ್ ಮಾಧ್ಯಮ ಜನತೆಗೆ. ಚನ್ನವೀರ ಕಣವಿ ಸರ್ ಮನೆ ಹೇಗಿದೆ, ಅವರು ವಾಸವಾಗಿದ್ದಂಥ ಮನೆ? ಅಂದರೆ ಈಗ ಅವರು ಸ್ವಲ್ಪ ಚೇಂಜಸ್ ಮೊನ್ನೆ ಈಗ ಇನ್ನೂ ನಡೀತಾ ಇದೆ, ಚೇಂಜಸ್ ಇನ್ನೂ ಮಾಡ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಆಲ್ಟ್ರೇಷನ್ಸ್ ಆಗಿದ್ದಾವೆ. ಅವಾಗೆಲ್ಲ ನಮ್ಮದು ಹಳೆಯ ನೆಲ, ಹಳೆ ಗೋಡೆ, ಹಳೆ ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಇತ್ತು. ಈಗ 6 ತಿಂಗಳಿಂದ ನಾನು ಅದನ್ನು ಚೇಂಜ್ ಮಾಡಿದ್ವಿ. ಹಳೆ ಮನೆ ಇಲ್ಲ, ಈಗ ಇದೆ. ಅದೇ ಇದು ಹಾಲ್ ಇಲ್ಲೇ ಹೊಸ ರೂಪಕ್ಕೆ ಪಡ್ಕೊಂಡಿದೆ ಈಗ. ಅದೇ ಅವ್ರ ಬೆಡ್ರೂಮ್ ನೋಡಿದಿರಲ್ಲ, ಆ ಮೇಲ್ಗಡೆ ಸ್ಟೇರ್ ಕೇಸು, ಅದು ಮೇಲ್ಗಡೆ 2 ರೂಮ್ ಇದ್ದಾವೆ. ಅಲ್ಲಿ ಮೇಲ್ಗಡೆ ಇಲ್ಲ, ಕಡಿಮೆ, ಅಷ್ಟು ಮೇಲ್ಗಡೆ ಹೋಗ್ತಾ ಇರಲಿಲ್ಲ. ಇಲ್ಲಿನ ಕೆಳಗಡೆ ಜಾಸ್ತಿ. ಅವ್ರದ್ದು ಮೊದಲು ಇಲ್ಲಿ ಈ ಬೆಡ್ರೂಮಲ್ಲಿ ಇದ್ರು ಅವರು. ಈ ಥರ ಬೆಡ್ರೂಮ್ ಇತ್ತು. ಅವರು ಇಲ್ಲಿ ಇರ್ತಿದ್ರು. ಆಮೇಲೆ ನಾವು ಅವ್ರಿಗೆ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಅಂದರೆ ಅಲ್ಲಿ ವಾಶ್ರೂಮ್ ಎಲ್ಲ ಹತ್ತಿರ ಆಗ್ತದೆ ಅಂತ ಹೇಳ್ಬಿಟ್ಟು. ಅಂದರೆ ಏಜ್ ಆದಂಗೆ ದೂರ ಆಗುತ್ತಲ್ಲ. ಅವಾಗೆಲ್ಲ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ, ಆ ಥರ ಸ್ಕೀಮ್ ಇರಲಿಲ್ಲ. ಇದೇ ಡೈನಿಂಗ್ ರೂಮು ಮತ್ತು ಇದೆ. ಇದೆ ದೇವ್ರ ಮನೆ. ಹಿಂದ್ಗಡೆ ತೋಟ. ಅವ್ರಿಗೆ ಗಿಡ ಹಚ್ಚೋದು ಭಾಳ, ತೋಟ ಮಾಡೋದು ಭಾಳ ಇತ್ತು ಅವ್ರದ್ದು. ಅದೆಲ್ಲ ಇತ್ತು. ತೋಟ ಗಿಟ ಭಾಳ ಮಾಡೋರು ಅವರು. ಗಿಡ ಮನೆ ಹತ್ರ ಇಲ್ಲಿನೂ ಸುಮಾರು ಗಿಡ ಹಚ್ಚಿ ಎಲ್ಲ ಮೇಂಟೈನ್ ಮಾಡ್ತಿದ್ರು ಗಾರ್ಡನ್. ಅವರು ಇಂಟ್ರೆಸ್ಟ್ ಅದ್ರಿಗೆ. ನಮ್ಮ ತಂದೆಯವರು. ನಿಮ್ಮ ತಂದೆಯವ್ರಿಗೆ ಇಂಟ್ರೆಸ್ಟ್ ಇತ್ತು ತೋಟ, ಹೂವಿಂದಂದರೆ ಭಾಳ ಇಂಟ್ರೆಸ್ಟ್ ಅವ್ರಿಗೆ. ಅದಕ್ಕೆಲ್ಲ ಸಮಯ ಸಿಗದ? ಮಾಡ್ತಿದ್ರು ಅವ್ರು. ಯೂನಿವರ್ಸಿಟಿನ ಕ್ವಾರ್ಟರ್ಸ್ನಲ್ಲಿ ಇದ್ದಾಗ ಅಂತ ನಾವು ಅಲ್ಲಿ ಹೋಗಿ, ನಂಗೆ ಇನ್ನೂ ನೆನಪಿದೆ, ಅಲ್ಲಿರೋ ಕರ್ನಾಟಕ ಯೂನಿವರ್ಸಿಟಿಯಲ್ಲಿರೋ ನರ್ಸರಿ ಹೋಗಿ ಸಸಿಗಳು ತಂದು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಗಾರ್ಡನ್ನು. ನನಗೂ ನೆನಪಿದೆ ಯೂನಿವರ್ಸಿಟಿ ಕ್ವಾರ್ಟರ್ಸ್ನಲ್ಲಿದ್ದಾಗ. ಇಲ್ಲಿನೂ ಕೂಡ ಇಲ್ಲಿ ಬಂದಮೇಲೆ ಎಲ್ಲ ಗಿಡ ಹಚ್ಚಿದ್ದು ಅವರೆಲ್ಲ ಆವಾಗಲೇ. ಬುಕ್ಸ್ ಎಲ್ಲ ಇರೋದೆಲ್ಲ ಅಲ್ಲೇ. ಅಂದರೆ ಅದಕ್ಕೊಂದು ರೂಮೇ ಮಾಡಿಬಿಟ್ಟಿದ್ರು ಅವಾಗ. ಮಾಡಿ ಅಲ್ಲಿ ಹೌದೌದು ಅಲ್ಲೇ ಇತ್ತು. ಅಲ್ಲಿ ಹೋಗ್ತಾ ಇದ್ರಲ್ಲ, ಅವಾಗೆಲ್ಲ ಹೋಗಿ ಬರ್ತಿದ್ರು ಅವರು. ಕೊನೆಗೆ ಅಲ್ಲಿ ಹತ್ತು ಹೋಗೋದು ಕಷ್ಟ ಆಯ್ತದೆ ಅವ್ರಿಗೆ. ಮೊದಲು ಅಲ್ಲಿ ಹೌದೌದು. ನಿಮಗೆ ಜಮೀನು ಎಷ್ಟಿದೆ ಸರ್ ಅಲ್ಲಿ? ಯಾಕೆಂದ್ರೆ ಹಿಂದೆ ತೆಂಗಿನಕಾಯಿಗಳೆಲ್ಲ ಹೌದು. ಇಲ್ಲಿದೆ ತೋಟ ಇದೆ, ಒಂದು ಚಿಕ್ಕ ತೋಟ ಇದೆ. ನಾವು ಮಾಡಿರೋದು. ನಿಮ್ಮ ತಂದೆಯವರು ಮಾಡಿದ್ದ? ಇಲ್ಲ, ಈಗ ನಾವು ತೊಗೊಂಡಿರೋದು ಅದನ್ನು. ನಮ್ಮ ತಂದೆಯವ್ರದ್ದು ಈ ಜಾಗ ಇದೆ ಅಲ್ಲ, ಜಾಗ ಮಾಡಿ ಇನ್ಮೇಲೆ ನಮ್ಮ ಅಣ್ಣ ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ, ಚಂದ್ರಮೌಳಿ ಅಂತ ಹೇಳಿದ್ನಲ್ಲ, ಈಗ ಟಿ ವಿನಲ್ಲೆಲ್ಲ ಏನು ಮಾಡ್ತಾರೆ, ಕಾಮೆಂಟ್ರಿ ಹೇಳ್ತಾರೆ ಅಂದಲ್ಲ, ಅವ್ರ ಮನೆ ಇದು. ನಮ್ದು ಇಲ್ಲಿವರೆಗೂ. ಹೌದು. ಅದು ಅವಾಗಿತ್ತು ಮೇನ್ ಗೇಟ್ ಇದೆ. ಇಲ್ಲಿ ನಮ್ಮ ಅಣ್ಣ ಬೆಂಗಳೂರಲ್ಲಿ ಇರ್ತಾರಲ್ಲ, ಇಲ್ಲಿಂದನೇ ಇತ್ತು. ಅದೊಂದೇ ಮನೆ ಇತ್ತು. ಆಮೇಲೆ ನಮ್ಮ ಅಣ್ಣ ಬೆಂಗಳೂರಲ್ಲೇ
ಇರ್ತಾರೆ, ಅವ್ರು ಈ ಮನೆ ಕಟ್ಸಿದ್ರು. ಇದನ್ನ ಸಪರೇಟ್ ಆಗಿ ಟಿಜಿಗೆ ಎಕ್ಸ್ಟ್ರಾ ಕಟ್ಕೊಂಡಿದ್ದೀವಿ. ಹಾಂ ಇದು 2000ನಲ್ಲಿ ಕಟ್ಟಿದ್ದು. ಹಾಗಾದ್ರೆ ಇಲ್ಲೆಲ್ಲ ಫುಲ್ ಗಾರ್ಡನ್ ಇತ್ತು. ಹಾಂ, ಫುಲ್ ಗಾರ್ಡನ್ ಐತೆ, ಎಲ್ಲ ತೋಟ ಬ್ಯೂಟಿಫುಲ್ ಎಲ್ಲ ಮಾಡಿದ್ರು, ಭಾಳ ಗಾರ್ಡನ್, ಮಾವಿನ ಗಿಡ ಎಲ್ಲ ಇತ್ತು. ಇದು ಸ್ವಲ್ಪ ಅಂದರೆ ಈಗ ಇದನ್ನು ಅರೇಂಜ್ ಮಾಡೋದಿದೆ, ತುಂಬ ಕೆಲಸ ಇದೆ. ಹಾಂ, ಇದು ಇಲ್ಲೇನಿಲ್ಲ, ಇದು ಜಾಸ್ತಿ ಇಲ್ಲಿ. ಹಾಂ, ಈ ಟೇಬಲು, ಅವ್ರ ಕಟ್ಟಿಗೆ ಕುರ್ಚಿ ನಾನು ಅಲ್ಲಿ ಪೇಂಟ್ ಮಾಡಿಸಿಟ್ಟಿದ್ದೀನಿ, ತೋಟದಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಅದು ಚೆನ್ನಾಗಿತ್ತು, ಅದಕ್ಕೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ತೋಟದ ಮನೆ ಬೇರೆ ಇದೆ. ಹಾಂ, ತಪ್ಪು ಮನೆ ಅಲ್ಲಿ ಇಟ್ಟಿದ್ದೀರಾ? ಓಕೆ. ಸೊ ಇವೆಲ್ಲ ರೀಅರೇಂಜ್ ಆಗಬೇಕೀಗ. ನಮ್ಮ ಸಿಸ್ಟರು, ನಮ್ಮ ಬ್ರದರು ಬಂದು, ಅಂದರೆ ಅವರೆಲ್ಲ ಆರ್ಡರ್ನಲ್ಲಿ ಇಡಬೇಕು. ಅದು ಇಲ್ಲಿ ಸ್ವಲ್ಪ ಇದ್ದಾವೆ. ಈ ಕೆಲವೊಂದನ್ನು ಏನು ಮಾಡಿದ್ದಾರೆ, ಧಾರವಾಡದಲ್ಲಿ ಒಂದು ಕಡೆ ಡಿಸ್ಪ್ಲೇ ಮಾಡಲಿಕ್ಕೆ ಅವಾಗ ಅಲ್ಲಿ ಒಯ್ದಿಟ್ಟಿದ್ದಾರೆ, ಒಂದು ರೂಮ್ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ಇಲ್ಲಿ ನೋಡಲಿಕ್ಕೆ ಅಂಥೇಳಿ ಅಲ್ಲಿ ಒಯ್ದಿಟ್ಟಿದ್ದಾರೆ ಕೆಲವೊಂದು. ಎಲ್ಲಿ ಸರ್ ಧಾರವಾಡದಲ್ಲಿ? ಅದು ಕಾರ್ಪೊರೇಷನ್ ಹತ್ರ. ಓಕೆ, ಅಂದರೆ ಸ್ವಂತ ಒರಿಜಿನಲ್ ಅಲ್ಲ, ಅಂದರೆ ನಮ್ದಲ್ಲ, ಕಾರ್ಪೊರೇಷನ್ ವತಿಯಿಂದ ಅಲ್ಲೊಂದು ಎಕ್ಸಿಬಿಷನ್ ಹಾಲ್ ಥರನೇ ಮಾಡಿ, ಭಟ್ ಅಂತ NP ಭಟ್ ಅಂತ ಇದ್ದರು ಅವರು ತೊಗೊಂಡೋಗಿ ಕೆಲವೊಂದು ಪ್ರಶಸ್ತಿಗಳೆಲ್ಲ ಅಲ್ಲೇ ಇಟ್ಟಿದ್ದಾರೆ. ಇವನ್ನೆಲ್ಲ ಸೆಲೆಕ್ಟೆಡ್ ಅಷ್ಟೇ ಒಯ್ದಿದ್ದಾರೆ ಅವರು. ಸೊ ನಾನೀಗ ಮತ್ತೆ ಅಲ್ಲಿ ಶಿಫ್ಟ್ ಮಾಡ್ಬೇಕು ಕೆಲವೊಂದು. ಈಗ ಆ ಮನೆ ರಿನೋವೇಷನ್ ಆಯ್ತಲ್ಲ, ಇನ್ಮೇಲೆ ಶಿಫ್ಟ್ ಮಾಡ್ಬೇಕು ಕೆಲವೊಂದು, ಸೆಲೆಕ್ಟ್ ಮಾಡಿ ಅಷ್ಟೇ, ಎಲ್ಲನೂ ಇಡ್ಲಿಕ್ಕೆ ಆಗಲ್ಲ. ಹೌದು ಸರ್, ಅವ್ರು ಬರಿತಾ ಇದೆ ಅಂತ ನಿಮ್ಮ ತಾಯಿ ಬರಿತಾ ಇದೆ ಡೈರಿ, ಮತ್ತು ಚೆನ್ನಾಗಿರ ಕಣೆಯವರು ಇಲ್ಲ ಅವ್ರದ್ದು ಮನೆ ರೆಡಿ ಆದ ತಕ್ಷಣ ಓಪನ್ ಮಾಡ್ಬೇಕು. ಈಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ ನಾವು ಅದನ್ನು. ಅಲ್ಲ, ಈ ಬುಕ್ಸ್ ರ್ಯಾಪಲ್ಲಿ ಇರೋದೆಲ್ಲ ಅವ್ರು ಓದಿದ್ದಂಥದ್ದು. ಹಾಂ, ಬರ್ತಾನೆ ಇರ್ತಾವಲ್ಲ ಬುಕ್ಸು, ಬರೆದವರೆಲ್ಲರೂ ಒಂದು ಪ್ರತಿ ಕೊಟ್ಟು ಕಳಿಸ್ತಾರೆ, ಅವೆಲ್ಲ ಇಟ್ಟಿರ್ತಾರೆ. ಸಿಗ್ನಿಲ್ವಾ ಸರ್ ಅದು ಡೈರಿ? ಅಲ್ಲ, ನಿಮ್ಮ ಚೆನ್ನಾಗಿರೋ ಕಣವಿ ಸರ್ದಾದ್ರೂ ತೋರಿಸಿ. ಅದೇ ಅವ್ರದ್ದೇ ತೋರಿಸ್ತೀನಿ. ಈಗ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಅದೆಲ್ಲ ರೆಡಿಯಾಗಿ ಅಲ್ಲಿಗೆ ಶಿಫ್ಟ್ ಆಗಬೇಕು. ಅದೆಲ್ಲ ಭಾಳ ಇದಾಗಿದೆ, ಅವನ್ನ ಏನು ಮಾಡೋದು, ಅಷ್ಟೊಂದು ಬರ್ತಾ ಇರಲಿಲ್ಲ. ರೀಅರೇಂಜ್ ಮಾಡ್ಬೇಕಲ್ಲ ನಾನೀಗ. ಅಲ್ಲಿದ್ದು ಸ್ವಲ್ಪ ಶಿಫ್ಟ್ ಮಾಡಿದ್ದೀವಿ. ಈಗ ರಿನೋವೇಷನ್ ಆಯ್ತಲ್ಲ, ಈಗ ಅದನ್ನು ಸ್ಟಾರ್ಟ್ ಮಾಡಬೇಕು ಮತ್ತೆ. ಈ ಕನ್ನಡದವರು ಕೊಟ್ಟಿದ್ದಾರೆ ಮೂಡಲ ಮನೆ. ಮತ್ತು ಅದ್ರ ಜೊತೆಗೆ ನ್ಯೂಸ್ 18 ಅವರು ವರ್ಷದ ಕನ್ನಡಿಗ ಪ್ರಶಸ್ತಿ ಕೊಟ್ಟಿದ್ದಾರೆ 2010ರಲ್ಲಿ. ಈ ಕನ್ನಡದಲ್ಲಿ ಒಂದು ಫೇಮಸ್ ಸೀರಿಯಲ್ ಬರ್ತಾ ಇತ್ತು, ಮೂಡಲ ಮನೆ ಅಂತ. ಒಂದು ವರ್ಷ ಅದು ಕಂಪ್ಲೀಟ್ ಆದಾಗ ಅದು ಸವಿ ನೆನಪಿಗಾಗಿ ಚೆನ್ನವೀರ ಕಣವಿ ಸರ್ಗೆ ಕೊಟ್ಟಿದ್ದಂಥ ಒಂದು ಮಾಹಿತಿ ಅಂತ ಹೇಳ್ಬೋದು. ಏಕೆ ಮೂಡಲ ಮನೆನೇ ಒಂದು ಸ್ವರೂಪವಾಗಿ ಮಾಡಿ ಅದನ್ನು ಚಿತ್ರೀಕರಣ ಮಾಡಿರೋದ್ರಿಂದ ಬಾಗಿಲು ಮತ್ತು ಮನೆ ಆಕಾರದಲ್ಲಿ ಒಂದು ಬಾಗಿಲು ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಆ ರೀತಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನನಗೆ ಎಷ್ಟು ಚೆನ್ನಾಗಿದೆ ಅಂತ ಇದೊಂದು ಯೂನಿಕ್ ಪೀಸ್ ಅಂತಲೇ ಹೇಳ್ಬೋದು. ಇಲ್ಲಿ ಅವ್ರದ್ದೊಂದು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ. ಹಾಂ, ಅವಾಗ ಈ ಕನ್ನಡದ ಅರ್ಪಿಸುವ ಪ್ರಶಸ್ತಿ ಇದು. ಹಾಂ, ಅದ್ರ ನೆನಪಿಗೆ ಒಂದು ವರ್ಷದ ಸಂಭ್ರಮಕ್ಕೆ ಕಳಿಸಿದ್ದು ಅಷ್ಟೇ. ಇದು ಬೆಂಗಳೂರಲ್ಲೇ ಕೊಟ್ಟಿದ್ದು. ಇಲ್ಲಿ ಹಾಗಾದ್ರೆ ಪಂಪ ಪ್ರಶಸ್ತಿ ಆಗಲಿ ನಾವು ಹಾಂ, ಅಂದರೆ ಅಲ್ಲಿ ಇದೆ, ಶಿಫ್ಟ್ ಆಗಿದೆ ಅವೆಲ್ಲ. ಸೊ ಅಲ್ಲಿ ಕಾಮನ್ ಒಂದು ರೂಮ್ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡಿದೆ. ಅಂದರೆ ಜನ ಎಲ್ಲ ಅಲ್ಲಿ ಈಸಿ ಆಗುತ್ತಲ್ಲ ಧಾರವಾಡದಲ್ಲಿ, ಅಂದರೆ ನೋಡಲಿಕ್ಕೆ. ಅಲ್ಲಿ ಹೋಗ್ಬಿಟ್ರೆ ಎಲ್ಲರದ್ದು ಧಾರವಾಡದಲ್ಲಿ ಯಾರ್ಯಾರು ಸಾಹಿತಿಗಳಿದ್ದಾರೆ ಅವ್ರದ್ದೆಲ್ಲರೂ ಒಂದು ಕಡೆ ಮಾಡಿದ್ದಾರೆ ಅರೇಂಜ್ಮೆಂಟ್. ಧಾರವಾಡದಲ್ಲಿ ಇದ್ದಂಥ ಸಾಹಿತ್ಯ ಆ ಥರ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ತಂದೆಯವರು ಮಠದಲ್ಲಿ ಓದ್ತಾರೆ, ಚೆನ್ನವೀರ ಕಣವಿ ಸರ್. ನಿಮ್ಮ ತಂದೆಯವ್ರ ಬಾಲ್ಯ ಜೀವನ ಆಗಿರ್ಬೋದು, ಅವ್ರು ಬೆಳೆದು ಬಂದ ದಾರಿಗಳು, ಸ್ಟ್ರಗ್ಲಿಂಗ್ ಮಾಡಿದ್ದು ನಿಮ್ಗೆ ಏನಾದರೂ ಹೇಳ್ತಾ ಇದ್ರಾ? ಅಂದರೆ ಅವರು ನಮಗೆ ನೆನಪಿಟ್ಟ ಮಟ್ಟಿಗೆ ಅಷ್ಟೊಂದು ಹಿಂದಿಂದೇನು ಹೇಳ್ತಿರಲಿಲ್ಲ. ಅಂದರೆ ಅವರು ಊರಿಂದ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದು ಅವಾಗ ಅವ್ರ ಬಾಲ್ಯದ ಬಗ್ಗೆ ನಮಗೆ ಅಷ್ಟೊಂದು ಇದಿಲ್ಲ. ಅಂದರೆ ಓದಿರೋದೆಲ್ಲ ನಮ್ಮ ಅಣ್ಣ ಅವರು ಅದು ಇನ್ನೂ ಹೇಳ್ಬೋದು ಅಷ್ಟಿಗೆ, ನಿಮ್ಗೆ ಏನಾದರೂ ಬೇಕಂದರೆ ಅಲ್ಲಿ. ಸೊ ಗದಗನಿಂದ ಅಲ್ಲಿಂದ ಬಂದು ಗದಗನಿಂದ ಮತ್ತು ನಾವು ಮತ್ತೊಂದು ಊರಿದೆ ಶಿರುಂದ್ ಅಂತಿದೆ, ಅಲ್ಲೆಲ್ಲ ಓದಿ ಧಾರವಾಡಕ್ಕೆ ಬಂದಿರೋದು. ಅಷ್ಟು ಮುರುಘಾ ಮಠದಲ್ಲಿ ಕಲ್ತಿರೋದು, ಕನ್ನಡ ಕಾಲೇಜ್ನಲ್ಲಿ ಕಲ್ತಿರೋದು, ಆಮೇಲೆ ಯೂನಿವರ್ಸಿಟಿನಲ್ಲಿ MA ಮಾಡಿರೋದು ಮಾತ್ರ ಕ್ಲಿಯರ್. ಇಲ್ಲ ಅವ್ರ ಸ್ಕೂಲ್ನಲ್ಲಿದ್ದಾಗ ಅಂದರೆ ಅವರ ತಂದೆಯವರು ಮೇಷ್ಟ್ರು, ಹೀಗಾಗಿ ಅಲ್ಲಿ ಆ ವಾತಾವರಣ ಅವರಲ್ಲಿ ಮನೆಯಲ್ಲೇ ಇತ್ತದು. ಓದೋದು ಮಾಡೋದು ಎಲ್ಲ ಮನೆಯಿಂದ ಬಾಲ್ಯದಿಂದನೂ ಓದೋದು. ಇವನ್ ಅವರು ಬಾಲ್ಯ ಅಂದರೆ ಇಲ್ಲಿ ಮುರುಘಾ ಮಠದಲ್ಲಿದ್ದಾಗಲೇ ಅವರು ತಮ್ಮ ಒಂದು ಪತ್ರಿಕೆಗಳಿಗೆಲ್ಲ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಆ ಸ್ಕೂಲ್ನಲ್ಲಿದ್ದಾಗಲೇ ಬರಿತಾಯಿದ್ರು. ಅದೆಲ್ಲ ಹೇಳ್ತಾಯಿದ್ರು.
ನಿಮ್ಮ ತಂದೆಯವರು ಬರೆದಂಥದ್ರಲ್ಲಿ ನಿಮ್ಗೆ ಇಷ್ಟ ಆದಂಥ ಪುಸ್ತಕ ಯಾವುದು? ಅಂದರೆ ಕವಿತೆ ಹೇಳ್ಬೇಕಂದ್ರೆ ಮೇನ್ಲಿ ಅದು ಒಂದು ಪರ್ಟಿಕ್ಯುಲರಾಗಿ ಮಾತು ಅಂತಿದೆ. ನಾವು ಆಡೋ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲಕ ಗೆಲ್ಲೋದು ತಿಳಿಯ. ಸ್ಕೂಲಲ್ಲಿ ಓದಿದ್ವಿ ನಾವು ಅದನ್ನು. ಅಂದರೆ ಸ್ಕೂಲಲ್ಲಿ 9th ಸ್ಟ್ಯಾಂಡರ್ಡ್ ಇದೆ. ಪೂರ್ಣ ಇಲ್ಲ, ಅದೇ ಮೌನ ಮೊಗ್ಗೆ ಅದೇ ನಾವು ಆಡೋ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆ ನೋಡೋದು ಮಾತರಳಿ ಬರಲಿ, ಮೂರು ಗೆಳೆಗೆ ಬಾಳು ಮಗಿಸುತ್ತಿರಲಿ ಅಂತ ಹೇಳ್ತಾರೆ. ಅಂದರೆ ಮಾತನ್ನು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಭಾಳ ಚೆನ್ನಾಗಿದೆ, ನಂಗೆ ಸೇರ್ತಾ ಇತ್ತು ಅದು. ವಿಶ್ವವಿನೂತನ ಅನ್ಕ ಎಲ್ಲರಿಗೂ ಗೊತ್ತಿದೆ, ಅದನ್ನು ಅವ್ರು ಬರೆದಿರೋದು. ಅದನ್ನೇನು ವಿಶ್ವವಿನೂತನ ವಿದ್ಯಾಚೇತನ ಇದೆಲ್ಲ ನಮ್ಮ ಕರ್ನಾಟಕ ಯೂನಿವರ್ಸಿಟಿದ ಕಾನ್ವೊಕೇಶನ್ ಸಾಂಗ್ ಅದು ಯಾವಾಗಲೂ ವರ್ಷ ಎಲ್ಲ ಕಾನ್ವೊಕೇಶನಲ್ಲಿ ಅದನ್ನು ಹಾಡ್ತಾರೆ. ಬೆಂಗಳೂರಲ್ಲೂ ಎಲ್ಲ ಫಂಕ್ಷನಲ್ಲೂ ಕೆಲವೊಂದು ಕಡೆ ಹಾಡ್ತಾರೆ, ಅದನ್ನು ಹಾಡ್ತಾರೆ. ಸೊ ಅದನ್ನು ಅವರು ಕರ್ನಾಟಕ ಯೂನಿವರ್ಸಿಟಿ ಕಾನ್ವೊಕೇಶನ್ ಸಲುವಾಗೇ ಬರೆದಿರೋದು. ಅದನ್ನು DC ಪೌಟೆ ಅವರು ವೈಸ್ ಚಾನ್ಸಲರ್ ಇದ್ದಾಗ ಅವ್ರಿಗೆ ಹೇಳಿ ಅದ್ರ ಬಗ್ಗೆ ನಮಗೊಂದು ಗೀತೆ ಬೇಕಂದಾಗ ಇವರು ಅದನ್ನು ರೆಡಿ ಮಾಡಿ ಕೊಟ್ಟಿದ್ದರು. ಸೊ ಅದು ಕಾನ್ವೊಕೇಶನ್ ಸಾಂಗ್ ಆಗಿದೆ ಎಲ್ಲ ಕಡೆ. ಹೌದು ಹೌದು. ವೀಕ್ಷಕರೇ, ನಾವು ಇವಾಗ ನೀವು ವಿಡಿಯೋ ನೋಡಿದ್ದೀರಾ, ಚನ್ನವೀರ ಕಣವಿಯವರು ಮನೇಲಿದ್ದೀವಿ. ಅವ್ರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಅದರಲ್ಲಿ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಹೀಗೆ ಹಲವಾರು ಇಲಾಖೆಗಳಿಂದ ಕೊಟ್ಟಂಥ ಪ್ರಶಸ್ತಿಗಳೇ ಈ ಮನೇಲಿದೆ. ಇವಾಗ ಮನೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಪೆಷಲ್ಲಾಗಿ ಮನೇಲೇ ಒಂದು ಲೈಬ್ರರಿ ಮಾಡಬೇಕು, ಅವ್ರ ನೆನಪುಗಳನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಅವ್ರ ಮಕ್ಕಳೆಲ್ಲ ತೀರ್ಮಾನ ಮಾಡಿ ಇಲ್ಲಿಗೆಲ್ಲ ಶಿಫ್ಟ್ ಮಾಡಿದಾರಲ್ಲ. ಹಾಗಾಗಿ ಕೆಲವೊಂದು ಸಿಗ್ತಾ ಇಲ್ಲ ದಾಖಲೆಗಳು, ಇಲ್ಲಾಂದರೆ ತೋರಿಸ್ತಾ ಇದೆ ನಿಮಗೆ ಅವ್ರಿಗೆ ಬಂದಂಥ ಪ್ರಶಸ್ತಿಗಳನ್ನ. ನೀವು ನೋಡ್ಬೋದು ಇಲ್ಲಿ ಚನ್ನವೀರ ಕಣವಿಯವರು ಓದಿದಂಥ ಪುಸ್ತಕಗಳು, ಅವರಿಗೆ ನೀವು ನೋಡ್ಬೋದು ಇಲ್ಲಿ ಚನ್ನವೀರ ಕಣವಿಯವರು ಓದಿದಂಥ ಪುಸ್ತಕಗಳು, ವಿಮರ್ಶೆ ಮಾಡಲು ಹಲವಾರು ಲೇಖಕರಾಗಿರ್ಬೋದು, ಕವಿಗಳಾಗಿರ್ಬೋದು ಕೊಟ್ಟಂಥ ಪುಸ್ತಕಗಳ ಸಂಗ್ರಹವೇ ಇಲ್ಲಿದೆ. ಇದನ್ನು ಇವರ ಮನೆಯವರು ಹೇಳ್ತಾ ಇದ್ದಾರೆ, ಅವರ 4ನೇ ಮಗ ಹೇಳಿದರು, ಇಲ್ಲಿ ಇಡ್ಲಿಕ್ಕೆ ಜಾಗ ಸಾಲ್ತಾ ಇಲ್ಲ, ಯಾವುದಾದ್ರು ಮ್ಯೂಸಿಯಮಿಗೆ ಕೊಡ್ತೀವಿ ಅಂತ. ಖಂಡಿತ, ಯಾಕೆಂದರೆ ಚನ್ನವೀರ ಕಣವಿಯವರ ಬದುಕು ಮತ್ತು ಅವರ ಜೀವನ ಶೈಲಿ ಎಲ್ರಿಗೂ ಒಂದು ಆದರ್ಶವಾಗಿದೆ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿದ್ದರು. ಹಾಗಾಗಿ ಅವರು ಓದಿದಂಥ ಪುಸ್ತಕಗಳಾಗಿರ್ಬೋದು, ಅವರಿಗೆ ಬಂದಂಥ ಪುಸ್ತಕಗಳನ್ನ ಬೇರೊಂದು ಸ್ಥಳದಲ್ಲಿ ಇಟ್ಟರೆ, ಬಂದು ಓದೋರಿಗೆಲ್ಲ ಗ್ರಂಥಾಲಯಕ್ಕೆ ಕೊಟ್ಟರೆ ಉಪಯೋಗ ಆಗುತ್ತೆ ಅನ್ನೋದು ಕೂಡ ನಮ್ಮ ಭಾವನೆ. ಥ್ಯಾಂಕ್ ಯು ಸರ್. ಧಾರವಾಡಕ್ಕೆ ಬಂದರೆ ಯಾರು ಕೂಡ ಚನ್ನವೀರ ಕಣವಿ ಸರ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಕೂಡ ಚನ್ನವೀರ ಕಣವಿಯವರ ಮನೆ ಹೇಗಿತ್ತು, ಅವರ ಫ್ಯಾಮಿಲಿ ಹೇಗಿದೆ ಅಂತ ತಿಳ್ಕೋಬೇಕು ಅಂತ ತುಂಬ ಜನ ಅಂತ ಇದ್ರು. ತುಂಬ ಜನ ಕಮೆಂಟ್ಸ್ ಕೂಡ ಮಾಡಿದ್ರು, ನಾವು ಧಾರವಾಡಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ. ಆವಾಗ ನಾವು ಚನ್ನವೀರ ಕಣವಿಯವ್ರ ಮನೇನ ತೋರಿಸೋಣ, ಅವರ ಫ್ಯಾಮಿಲಿ ಹೇಗಿದೆ ಅಂತ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾವು ನಿಮ್ಮ ಮನೆಗೆ ಬಂದಾಗ ತುಂಬ ಖುಷಿಯಿಂದ ಮಾತಾಡಿದ್ರಿ. ನಿಮ್ಮ ತಂದೆ ನೆನಪುಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರಿ. ತುಂಬ ಧನ್ಯವಾದಗಳು ಸರ್. ಮತ್ತೆ ಬನ್ನಿ. ಮತ್ತೆ ಬರ್ತೀವಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.